ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಮಧ್ಯಾಹ್ನದ ಮೇಲೆ ಚಹಾ ಜೊತೆ ಏನಾದರೂ ಇರಲಿ ಅಂತೇಳಿ ಉದ್ದಿನ ವಡೆಯನ್ನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಉದ್ದಿನ ಬೇಳೆನ ಒಂದು 2 ತಾಸು ನೆನೆ ಹಾಕಿದ್ದೆ ಅಷ್ಟೇ, ತುಂಬ ಹೊತ್ತು ನೆನೆ ಹಾಕಿಲ್ಲ. ಹಾಗೆ ಚೆನ್ನಾಗಿ ರುಬ್ಬಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಹಸಿಮೆಣಸು, ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿದ್ದೀನಿ. ಸ್ವಲ್ಪ ಹುರಿದಂತಹ ರವೆಯನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಗರಿ ಗರಿ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಚಟ್ನಿ ಜೊತೆ ತಿಂದುಬಿಟ್ರೆ ಸೂಪರಾಗಿರುತ್ತೆ. ಹಾಗೆ ಇಲ್ಲಿ ಮಗ ಚಾಕ್ಲೇಟ್ ಮಾಡ್ತಾ ಇದ್ದಾನೆ. ಕೊಕ್ಕೋ ಹಣ್ಣಿನ, ಮನೆಯಲ್ಲೇ ಬೆಳೆದಂತಹ ಕೊಕ್ಕೋ ಹಣ್ಣಿನ ಬೀಜದ ಚಾಕ್ಲೇಟ್ ಇದು. ಚೆನ್ನಾಗಿರುತ್ತೆ. ಸುಮಾರು ಸಲ ಮಾಡಿದವನು, ತುಂಬ ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ಅವುಗಳನ್ನ ಸಣ್ಣ ಉರಿಯಲ್ಲಿ ಹುರಿದು ಮಾಡುವಂಥದ್ದು ಇದು. ಚೆನ್ನಾಗಿ ಹಣ್ಣಾದಂತಹ ಕೋಕೋ ಹಣ್ಣಿನ ಬೀಜವನ್ನು ತೆಗೆದು 8 ದಿನದ ಬಿಸಿಲಲ್ಲಿ ಒಣಗಿಸಿ, ಆಮೇಲೆ ಸಣ್ಣ ಉರಿಯಲ್ಲಿ ಹುರಿದು ಅದರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಕೋಕೋ ಹಣ್ಣಿನ ಬೀಜವನ್ನು ಪುಡಿ ಮಾಡಿ ಅದನ್ನು ಗ್ರೈಂಡರಿಗೆ ಹಾಕಿ, ಸಕ್ಕರೆಯ ಜೊತೆ ಗ್ರೈಂಡರಿಗೆ ಹಾಕಿ ಚೆನ್ನಾಗಿ ರುಬ್ಬಿ, ಸುಮಾರು 3-4 ತಾಸು ರುಬ್ಬಿ ಕೋಕೋ ಹಣ್ಣಿನ ಚಾಕ್ಲೇಟನ್ನು ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಹಾಗೆ ನಾನಿಲ್ಲಿ ಕೊಟ್ಟಿಗೆಗೆ ಬಂದಿದ್ದೀನಿ. ಕರುವಿಗೆ ಜಂತಿನ ಔಷಧಿಯನ್ನು ಹಾಕೋದಿತ್ತು. ಕರು ಹುಟ್ಟಿ ಒಂದು 15 ದಿನಕ್ಕೆ ಔಷಧಿಯನ್ನು ಹಾಕೋದ್ರಿಂದ ಕರುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಚಲ್ತಿದ್ದ ಕಾಲ್ಮೆಟ್ಟು ಅನು ಹಿಡ್ಕೊಳವ. ಕಾಲ್ಮೆಟ್ಟು ಮತ್ತೆ ಗಂಟ್ಲುವರೆ ಕೊಯ್ಯಾಕೆ ಬಟ್ಟ ಅವು ಯಾರು ಬಂದ್ರೆ ಅನು ಹಿಡ್ಕೊತಿಪ್ಪೆ ಬೇಕಾರೆ. ಮನ್ಕಂಡ್ರೆ ಚಲೋ ಹೋಗ್ತಿಪ್ಪು. ಇನ್ನೂ ಒಳಗೆ ಬಟ್ ಹಾಕು. ಹಾಗೆ ಒಳಗೆ ಬಟ್ ಹಾಕಿರೆ ಈಗ ಹಾಕ್ಬಿಡು ಸರಕ್ನಿ. ಹಾಂ, ಹೋಯ್ದ್ಬಿಡು ಒಂದೇ ಸಲ ಹೋಯ್. ಏನಾವ್ತಲೆ ಒಂದೇ ಸಲ ಹೋಯ್. ಒಂದೇ ಸಲ ಹೋಯ್ದ್ಬಿಡಕ್ಕಾಯ್ತು. ಒಂದೇ ಸಲ ಒಯ್ಯೋದಾಯ್ತು. ಆ ಬಾಟ್ಲೆಲ್ಲ ನೀರು ಹಾಕಿ ಒಯ್ದು 1:15 ಒಯ್ದು. ಹಾಗೆ ಇದು ಮಾರನೇ ದಿನದ ವಿಡಿಯೋ ಸ್ನೇಹಿತರೆ. ಗೆಳತಿಯ ಮನೆಗೆ ಬಂದಿದ್ದೀವಿ. ತುಂಬ ದಿನಗಳಾಗಿತ್ತು ಗೆಳತಿಯ ಮನೆಗೆ ಬರೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದು, ಆದರೆ ಬರೋಕ್ಕಾಗಿರಲಿಲ್ಲ. ನಾವು ಒಂದು 2-3 ಜನ ಸೇರಿ ಬಂದಿದ್ದೀವಿ. ಒಬ್ರಿಗಾಗತ್ತೆ ಅಂತಂದರೆ ಇನ್ನೊಬ್ರಿಗೆ ಆಗ್ತಾ ಇರಲಿಲ್ಲ. ಇದೇ ಥರ ಒಟ್ಟಿನಲ್ಲಿ ಇಂದು ದಿನ ಕೂಡಿ ಬಂದಿದೆ ಅಂತ ಹೇಳ್ಬೋದು. ನಾವೆಲ್ಲ ಸೇರಿ ಬಂದಿದ್ದೀವಿ. ಈಗಾಗಿದೆ 11 ಗಂಟೆ. ಇದೇ ಮೊದಲ ಬಾರಿಗೆ ನಾವು ಈ ಗೆಳತಿ ಮನೆಗೆ ಬಂದಿರೋದು. ತುಂಬ ದಿನದಿಂದ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ಲು, ಬಟ್ ನಮ್ಮ ಹತ್ರ ಬರೋಕ್ಕಾಗಿರಲಿಲ್ಲ. ಇದೇ ಮನೆ ಇರ್ಬೋದು ಅಂಥೇಳಿ ಬಂದಿದ್ದೀವಿ. ಅಂದರೆ ಹೂವಿನ ಗಿಡವನ್ನು ನೋಡಿ ಗೇಟ್ ಒಳಗೆ ಬಂದ್ವಿ ನಾವು. ಹೂವಿನ ಗಿಡ ಇವಳದ್ದೇ ಇರ್ಬೋದು ಅಂತ ಅಂದ್ಕೊಂಡು. ಹಸಿರು ಸಿರಿಯ ಮಧ್ಯೆ ಒಂದು ಸುಂದರವಾದಂತಹ ಹಳ್ಳಿಯ ಮನೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಮನೆ. ನನಗಂತೂ ತುಂಬ ಇಷ್ಟ ಆಯಿತು. ಪುಟ್ಟದಾದಂತಹ ಮನೆ ತುಂಬ ಇಷ್ಟ ಆಯಿತು ನನಗೆ. ಯಾರಿಗಾದರೂ ಪುಟ್ಟದಾದಂತಹ ಮನೆ ಬೇಕು ಅಂತ ಅಂದರೆ ಈ ಮನೆಯ ಪ್ಲ್ಯಾನನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಮನೆಯನ್ನು ಕಟ್ಟಿಸಿದವರು ನಮ್ಮ ಒಂದು ತಾಲೂಕಿನ ಇಂಜಿನಿಯರ್ಗಳಾದಂತಹ ನರಸಿಂಹಗಾಂವ್ಕರ್ ಅವರು, ಗುಂದ. ತುಂಬ ಚೆನ್ನಾಗಿರುವಂತಹ ಮನೆಯನ್ನು ಕಟ್ಟಿಸ್ತಾರೆ ಅವರು. ಹಳ್ಳಿಗೆ ಅನುಕೂಲ ಆಗುವಂತಹ ಒಂದು ಪದ್ಧತಿಯಲ್ಲಿರುತ್ತೆ ಮನೆ. ಹೂವಿನ ಗಿಡ ನೋಡ್ತೀನಿ ಅಂತ ಪಕ್ಕ
ಜಗುಲಿ ಆದ ನಂತರ ದೇವರ ಮನೆ ಅಕ್ಕಪಕ್ಕದಲ್ಲಿ 2 ರೂಮ್ಗಳು, ಬೆಡ್ರೂಮ್ಗಳು, ಹಾಗೆ ಊಟದ ಮನೆ, ವಿಶಾಲವಾದಂತಹ ಅಡುಗೆ ಮನೆ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಈ ಮನೆ ಪ್ಲ್ಯಾನು. ಹಾಗಾಗಿ ಮನೆಯ ವಿಡಿಯೋ ಒಂಚೂರು ಸ್ವಲ್ಪ ಹಾಕಿದೆ ನಿಮಗೋಸ್ಕರ. ಹಸಿರು ಸಿರಿಯ ಮಧ್ಯೆ ಇರುವಂತಹ ಒಂದು ಸುಂದರವಾದಂತಹ ಹಳ್ಳಿಯ ಮನೆ ಸ್ನೇಹಿತರೆ. ಸುತ್ತಮುತ್ತಲು ಹೂವಿನ ಗಿಡ ಇದೆ. ಮನೆ ಸುತ್ತಮುತ್ತಲು ಸುಂದರವಾಗಿ ಅರಳ್ಕೊಂಡಿವೆ. ಹೂವುಗಳಂತೂ ತುಂಬ ಸುಂದರವಾಗಿ ಅರಳ್ಕೊಂಡಿವೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾರಲ್ವ ಹಾಗೆ. ಅಮೇರಿಕಾ ಸೇವಂತಿಗೆ ಅಂತೂ ತುಂಬ ಅರಳ್ಕೊಂಡಿತ್ತು. ಸುಮಾರು 1 ತಿಂಗಳಾಗಿರುವಂತಹ ಹೂವು ಅದು. ಒಂದು ಹೂವು ಅರಳಿದರೆ 1 ತಿಂಗಳ ಇರುತ್ತೆ. ಪ್ಲಾಸ್ಟಿಕ್ ಹೂವಿನ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರೀತಿಯ ಮಾತು, ರುಚಿಯಾದಂತಹ ಸವಿಯಾದಂತಹ ಅಡುಗೆ, ಒಂದು ಖುಷಿಯ ದಿನ ಸ್ನೇಹಿತರೆ. ತುಂಬ ಖುಷಿಯಾಗಿ ಕಳೆದ್ವಿ ಈ ದಿನವನ್ನು. ಒಂದು ಸವಿ ನೆನಪಿನ ಕ್ಷಣಗಳು ಸದಾ ಇರಲಿ ಅಂಥೇಳಿ ಇವುಗಳನ್ನೆಲ್ಲ ಜೋಡಿಸಿಟ್ಟೆ. ನಾವಂತೂ ತುಂಬ ಖುಷಿಯಿಂದ ಕಳೆದ್ವಿ. ಹೀಗಿತ್ತು ಸ್ನೇಹಿತರೆ ನಮ್ಮ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.